ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಗಂಟು ಮೂಟೆ ಕಟ್ಟಿದ ಶಾಸಕರು ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಶಾಸಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಸಿಎಂ ದೆಹಲಿ ಪ್ರಯಾಣಕ್ಕೂ ಮುನ್ನವೇ ಶಾಸಕರ ಟೀಮ್ ದೆಹಲಿ ಕಡೆ ಪ್ರಯಾಣವನ್ನು ಬೆಳೆಸಲಿದೆ. ನೋಡಿ, ನಾಳೆ ಬೆಳಗ್ಗೆಯೇ ದೆಹಲಿಗೆ ತೆರಳಲಿದ್ದಾರೆ ಸಚಿವಾಕಾಂಕ್ಷಿಗಳು, ಶಾಸಕರು. ಅದರಲ್ಲಿ ಪ್ರಮುಖರು ಯಾರ್ಯಾರು ಅಂತ ನೋಡೋಣ. ನೋಡಿ, ಈಗಾಗಲೇ ಬಹಳಷ್ಟು ಬಾರಿ ಪಾಪ ಸಿಕ್ಕೇ ಬಿಡ್ತು, ನಾಳೆನೇ ಪದಗ್ರಹಣ, ಇಂಥ ಅನೇಕ ಸಿಚುಯೇಷನ್ಸ್ಗಳನ್ನ ನೋಡಿದ್ರು. ಮತ್ತೆ ಇದರ ಜೊತೆಯಲ್ಲಿ ಪ್ರಮುಖವಾಗಿ ಎರಡನೇ ಲಿಸ್ಟಲ್ಲಿ ನಮ್ಮ ಹೆಸರು ಇರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇಲ್ಲವಾದಲ್ಲಿ ಬಹಳಷ್ಟು ಬೇಸರಗಳು, ಅಸಮಾಧಾನಗಳು ಸ್ಫೋಟವಾಗೋದಂತೂ ಫಿಕ್ಸ್, ಅದರಲ್ಲೇನು ಎರಡು ಮಾತಿಲ್ಲ. ಹಂಗಾಗಿ ಬಹಳಷ್ಟು ಬಾರಿ ನಿರಾಸೆ ಆಗ್ತಾನೆ ಬರ್ತಾ ಇದೆ. ಈ ಸರಿ ಇನ್ನೇನು ಕಳೆದ ವಾರ ಫೈನಲ್ ಆಗೇ ಬಿಡುತ್ತೆ ಅನ್ನುವಂಥ ಚಿಂತನೆಗಳಿದ್ರು. ಇದಕ್ಕಿದ್ದಂತೆ ಈ ಜಿರಳೆ ಪ್ರೊಟೆಸ್ಟ್ನಿಂದ ಪಾಪ ಅವರ ಆಸೆಗೆ ತಣ್ಣೀರು ಹೆಚ್ಚುವಂಥ ಕೆಲಸಗಳಾಯಿತು. ಈಗಾಗಲೇ ಇರೋದೇ ಕಡಿಮೆ ಸಮಯ, ಅದರಲ್ಲಿ ಯಾವಾಗ ಅನ್ನುವಂಥ ಪ್ರಶ್ನೆ ಚಾತಕ ಪಕ್ಷಿಗಳಂತೂ ವೇಟ್ ಮಾಡ್ತಾ ಇದ್ದಾರೆ ಶಾಸಕರು. ಹಾಗಾಗಿ ಈಗ ಸದ್ಯಕ್ಕೆ ಹೈಕಮಾಂಡಿಂದ ಬುಲಾವ್ ಬಂದಿದೆಯಲ್ಲ, ಬಹಳಷ್ಟು ಅಲರ್ಟ್ ಆಗಿದ್ದಾರೆ. ಸಿಎಮ್ಮು, ಮಾಜಿ ಸಿಎಮ್ಮು, ಕೆಪಿಸಿಸಿ ಅಧ್ಯಕ್ಷರು ಯಾವಾಗಲಾದರೂ ಹೋಗಲಿ, ನಾಳೆ ಬೆಳಗ್ಗೆನೆ ನಾವು ಹೋಗ್ಬಿಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿದ್ದಾರೆ. ಹಾಗಾದರೆ ಯಾರ್ಯಾರು ಹೋಗ್ತಾ ಇದ್ದಾರೆ ನೋಡೋದಾದ್ರೆ, ಸಚಿವಾಕಾಂಕ್ಷಿ ಶಾಸಕರು ಯಾರ್ಯಾರು ಅಂತ ನೋಡೋದಾದ್ರೆ, ಅಶೋಕ್ ಪಟ್ಟಣ್, ಬಸವರಾಜ ರಾಯರೆಡ್ಡಿ, ಬಸನಗೌಡ ದದ್ದಲ್, ಹಂಪನಗೌಡ ಬಾದರ್ಲಿ, ಸುಧಾಮ್ ದಾಸ್, ಮಂಜುನಾಥ್ ಭಂಡಾರಿ, ಬಸನಗೌಡ ಬಾದರ್ಲಿ, ವಸಂತ್ ಕುಮಾರ್, ಪುಟ್ಟಣ್ಣ, GH ಶ್ರೀನಿವಾಸ್, MR ಸೀತಾರಾಮ್, ಬಸವರಾಜ ಶಿವಗಂಗಾ, BR ಪಾಟೀಲ್ ದೆಹಲಿಯತ್ತ ಪ್ರಯಾಣವನ್ನ ಬೆಳ್ಳಂಬೆಳಗ್ಗೆಯೇ ಬೆಳೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಇನ್ನು ಬಹಳಷ್ಟು ಬಾರಿ ಸಚಿವಾಕಾಂಕ್ಷಿಗಳಿಗೆ ಅವರ ಒಂದು ಆಸೆಗಳು ನಿರಾಸೆ ಆದಂಥ ಸಂದರ್ಭಗಳೇ ಹೆಚ್ಚು. ಈಗ ಸದ್ಯಕ್ಕೆ ಹೈಕಮಾಂಡಿಂದ ಬುಲಾವ್ ಬಂದಿರೋದು ಒಂದು ರೀತಿಯಾದಂಥ ಈ ಚಟುವಟಿಕೆ ಗರಿಗೆದರುವಂಥ ಸಿಚುಯೇಷನ್ ಅಂತೂ ಕ್ರಿಯೇಟ್ ಆಗಿದೆ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವು? ಎಐಸಿಸಿ ನಾಯಕರಾದಂತ KC ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಆಗಿದಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಂಘಟನ್ ಸೃಜನ್ ಅಭಿಯಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಕಾರ್ಯಕ್ರಮದ ನಂತರ ಹಿರಿಯ ನಾಯಕರ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. CM DK ಶಿವಕುಮಾರ್ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರ ಜೊತೆ ಸಭೆಯನ್ನು ನಡೆಸಿದ್ರು. ತದನಂತರ ಖಾಸಗಿ ಹೋಟೆಲ್ ನಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲೂ ಕೂಡ ವೇಣುಗೋಪಾಲ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈಗಾಗಲೇ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಹೇಳಿ. ಅದರ ಬೆನ್ನಲ್ಲೇ ಹೈಕಮಾಂಡ್ ನಿಂದ ರಾಜ್ಯ ನಾಯಕರಿಗೆ ಬುಲಾವ್ ಬಂದಿದೆ. ಸೋಮವಾರ ಬೆಳಗ್ಗೆ ನೀವು ದೆಹಲಿಗೆ ಬರಬೇಕು ಅನ್ನುವಂತ ಬುಲಾವ್ ಬಂದ ಕಾರಣ ನಾಳೆ ಸಂಜೆಯೇ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ಭವನದಲ್ಲಿ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನುವಂತ ಸೂಚನೆ ಕೂಡ ಮುಖ್ಯಮಂತ್ರಿಗಳ ಸಚಿವಾಲಯದಿಂದ ರವಾನೆಯಾಗಿದೆ. ಸೊ ಹಾಗಾಗಿ CM DK ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಅವರು ನಾಳೆ ಸಂಜೆ ಒಟ್ಟಾಗಿ 3 ಜನ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿಗಳು ನಾಳೆ ಸಂಜೆ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದೆ ಅಂದ್ರೆ ಸೋಮವಾರ ಬೆಳಗ್ಗೆ ಸಿದ್ದರಾಮಯ್ಯ, ಹರಿಪ್ರಸಾದ್ ಅವರು ಕೂಡ ಭೇಟಿಯನ್ನ ಕೊಡಲಿದ್ದಾರೆ. ನಾಡಿದ್ದು ಸಂಜೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಆನಂತರ ಅಂತಿಮವಾಗಿ ಒಂದು ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ. ಇದರ ಬೆನ್ನಲ್ಲೇ ಈಗ ಶಾಸಕರು ಕೂಡ ಮತ್ತೆ ಗಂಟು ಮೂಟೆಯನ್ನ ಕಟ್ತಾ ಇದ್ದಾರೆ ದೆಹಲಿಗೆ. ತಮ್ಮ ನಾಯಕರು ಸಂಜೆ ದೆಹಲಿಗೆ ಭೇಟಿಯನ್ನ ಕೊಡುವಂತ ಸಂದರ್ಭದಲ್ಲೇ ಬೆಳಗ್ಗೆನೆ ಬಹಳಷ್ಟು ಶಾಸಕರು ಮತ್ತೆ MLCಗಳು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಶೋಕ್ ಪಟ್ಟಣ್, ಬಸವರಾಜ ರಾಯರೆಡ್ಡಿ, ಬಸನಗೌಡ ದದ್ದಲು, ಹಂಪನಗೌಡ ಬಾದರಲಿ ಹಾಗೆ ಬಸವರಾಜ ಶಿವಗಂಗಾ, BR ಪಾಟೀಲ್ ಅವರು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ಭವನದಲ್ಲಿ ರೂಮ್ಗಳನ್ನು ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ MLCಗಳು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರುವಂತ MLCಗಳು ಕೂಡ ಈ ಬಾರಿ ನಮಗೆ ಹೆಚ್ಚಿನ ಅವಕಾಶ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಂಜುನಾಥ್ ಭಂಡಾರಿ, ಬಸನಗೌಡ ಬಾದರ್ಲಿ ಹಾಗೆ ವಸಂತ್ ಕುಮಾರ್ ಸೇರಿದಂತೆ ಪುಟ್ಟಣ್ಣ ಅವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಾರಣ ಈಗ ಸಭಾಪತಿ ಆಯ್ಕೆ ಆಗ್ಬೇಕಾಗತ್ತೆ, ಉಪಸಭಾಪತಿ ಆಯ್ಕೆ ಆಗ್ಬೇಕಾಗತ್ತೆ, ವಿಧಾನಸಭೆಯ ಏನು ಸ್ಪೀಕರ್ ಆಗಿ ಡೆಪ್ಯೂಟಿ ಸ್ಪೀಕರ್ಗಳ ಆಯ್ಕೆ ಕೂಡ ಆಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲೇ ಇವರು ಕೂಡ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡುವಂತ ಒಂದು ಪ್ರಯತ್ನ ನಾಳೆ ಬೆಳಗ್ಗೆನೆ ಅವರು ಕೂಡ ತೆರಳ್ತಾ ಇದ್ದಾರೆ. ನಾಯಕರಿಗಿಂತ ಮುನ್ನವೇ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತರುವಂತ ಪ್ರಯತ್ನವನ್ನ ಮಾಡಲಿದ್ದಾರೆ ಅಮೃತ. ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಮಾಹಿತಿಗಾಗಿ.